ಪೆಟ್ರೋಲ್ ಬಾಂಬ್ ಅನ್ನು ಹಾಕಿ ಇಡೀ ಕುಟುಂಬವನ್ನೇ ಸಾಮೂಹಿಕವಾಗಿ ಹತ್ಯೆಗೈಬೇಕು ಅನ್ನುವಂತಹ ಪ್ರಯತ್ನವನ್ನ ನಡೆಸಲಾಗಿತ್ತು. ಈ ಪ್ರಕರಣ ಇದು ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ನಡೆದಿದೆ. ಬಾಂಬ್ ಹಾಕಿ ಸಾಮೂಹಿಕ ಹತ್ಯೆ ಪ್ರಯತ್ನವನ್ನ ನಡೆಸಿದಂತಹ ಪ್ರಕರಣ ಜಮೀನು ವಿವಾದಕ್ಕೆ ಅಣ್ಣನ ಮನೆಯ ಮೇಲೆ ಬೆಂಕಿಯನ್ನ ಇಟ್ಟಿದ್ದ ತಮ್ಮ. ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಇದೀಗ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಡಾಕ್ಟರ್ ಶರಣಪ್ಪ ಅವರು. ಸೊ ಆ ಸಂದರ್ಭದಲ್ಲಿ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣನ ಕುಟುಂಬವೇ ಈ ರೀತಿಯ ಕೃತ್ಯವನ್ನ ಮಾಡಿದೆ ಅನ್ನೋದು ತಮ್ಮನ ಕುಟುಂಬದವರು ಕೊಡ್ತಾ ಇರುವಂತಹ ವಿವರಣೆ. ಮನೆಗೆ ಯಾವ ರೀತಿಯಾಗಿ ಬೆಂಕಿ ಹಾಕಿ ಎಲ್ಲರನ್ನೂ ಏಕದಮ್ ಸಾಯಿಸ್ಬಿಡ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದು ಪೆಟ್ರೋಲ್ ಬಾಂಬ್ ಬಳಕೆ ಮಾಡಲಾಗಿತ್ತು ಅನ್ನುವಂತಹ ಕೇಸ್ ಇದೆ. ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವ ಒಂದು ಕಡಣಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೀವಿ. ಇದರಲ್ಲಿ ಬೇಸಿಕಲಿ ಒಂದು ಮನೆಗೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಹಿನ್ನೆಲೆಯಲ್ಲಿ ಮನೆಗೆ ಯಾವುದಾದ್ರು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಹಾಕಿ ಅದನ್ನು ಬೆಂಕಿ ಹಚ್ಚಿದ್ದಾರೆ. ಪ್ರಾಥಮಿಕವಾಗಿ ನಮಗೆ ಮಾಹಿತಿ ತಿಳಿದು ಬಂದಿರೋ ಪ್ರಕಾರ ಏನು ಈಗ ಆರೋಪಿ ಇದ್ದಾನೆ ಮತ್ತು ಈ ವಿಕ್ಟಿಮ್ಸ್ ಫ್ಯಾಮಿಲಿ ಏನಿದೆ ಅವರಿಗೆ ಸುಮಾರು 4-5 ವರ್ಷಗಳಿಂದ ಈ ಹೊಲ ಖರೀದಿಯ ಬಗ್ಗೆ ಡಿಸ್ಪ್ಯೂಟ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿನೂ ಕೂಡ ಅವರು ದಾವೆಯನ್ನು ಹಾಕಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಹಣ ಕೊಡೋದ್ರ ಬಗ್ಗೆ ಮತ್ತು ಸೇಲ್ ಆಫ್ ಅಗ್ರಿಮೆಂಟ್ ಡಿಸ್ಪ್ಯೂಟ್ ಹಿನ್ನೆಲೆಯಲ್ಲಿನೇ ಗಲಾಟೆ ಮಾಡಿಕೊಂಡು ಅವರು ಬೆಂಕಿ ಹಚ್ಚಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಏನು ಮನೆಯಲ್ಲಿದ್ದರೂ ಅವರಿಗೆ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅವರನ್ನು ಚಿಕಿತ್ಸೆ ಪಡಿತಾ ಇದ್ದಾರೆ. ಇವರೇನು ದೂರು ಕೊಡ್ತಾರೆ ಆ ದೂರಿನ ಮೇರೆಗೆ ನಾವು ತನಿಖೆ ಕೈಗೊಳ್ತೀವಿ. ಮತ್ತು ಈಗಾಗಲೇ ಸ್ಥಳೀಯ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಿಕ್ಕೆ. ಅದನ್ನೇ ಬೇಸಿಕಲಿ ಇದು ಕಳೆದ 4-5 ವರ್ಷಗಳು ನಡೀತಾ ಇದೆ. ಆವಾಗವಾಗ ಗ್ರಾಮಸ್ಥರು ಕೂಡ ಹೇಳ್ತಾರೆ, ಸುಮಾರು ಸಲ ಇವರು ರಿಲೇಟಿವ್ಸ್ ಇದ್ದಾರೆ, ಅಣ್ಣ ಅವರ ಕುಟುಂಬಸ್ಥರ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಕೂಡ ಇವರಿಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಈ ಪ್ರಕರಣ ಕೋರ್ಟ್ನಲ್ಲಿದೆ, 4 ವರ್ಷಗಳಿಂದ ವ್ಯಾಜ್ಯ ಇದೆ, ಆದರೂ ಕೂಡ ಅದು ಬಗೆಹರಿದಿರಲಿಲ್ವಾ? ಫೈನಲ್ ಆಗಿ ಈ ಕೃತ್ಯಕ್ಕೆ ಕೈ ಹಾಕಿದ್ಯಾಕೆ? ಈಗ ಸದ್ಯ ಆರೋಪಿಯ ಪತ್ತೆಗಾಗಿ ಏನು ಟೀಮ್ ರಚನೆ ಆಗಿದೆ? ದಿವ್ಯಜ್ಯೋತಿ, 2019-20 ಏನಂದ್ರೆ ಗುಡ್ಡೇರಾವ್ ಅವರು ಶಿವಲಿಂಗಪ್ಪ ಅವರಿಗೆ ಪ್ರಮುಖವಾಗಿ 4 ಎಕರೆ ಜಮೀನಿನ ಸಂಬಂಧವಾಗಿ ಹಣವನ್ನು ಕೊಟ್ಟಿದ್ರು. ಆ ಒಂದು ಪ್ರಕರಣ ಸಂಬಂಧ ಜಮೀನು ವಿವಾದ ಏನಂದ್ರೆ ಕೋರ್ಟ್ನಲ್ಲಿತ್ತು. ಹೀಗಾಗಿ ಏನಂದ್ರೆ ಆ ಒಂದು ಕೋರ್ಟ್ನಲ್ಲಿದ್ರು ಕೂಡ ಈ ಒಂದು ಸ್ಥಳೀಯರು ಒಂದಿಷ್ಟು ಜನ ಗ್ರಾಮದಲ್ಲಿ ಒಂದು ರಾಜ್ಯ ಪಂಚಾಯತಿ ಮಾಡಲು ಮುಂದಾಗಿದ್ರು. ಸೊ ಇದರಿಂದ ಕೆರಳಿದಂತಹ ಏನು ಶಿವಲಿಂಗಪ್ಪ ಇದ್ದಾನೆ, ಆತ ಇವತ್ತು ಬೆಳಗ್ಗೆ ಏನಂದ್ರೆ ಗುಂಡೇರಾವ್ ಅವರ ಮನೆಗೆ ಬಂದು ಪೆಟ್ರೋಲ್ ಬಾಂಬ್ ಹಾಗೂ ಪೆಟ್ರೋಲ್ನಿಂದ ಸಂಪೂರ್ಣವಾಗಿ ಮನೆಗೆ ಸ್ಪ್ರೇ ಮಾಡಿದ ಪರಿಣಾಮವಾಗಿ ಇಡೀ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಮನೆಯಲ್ಲಿ ಸುಮಾರು 6 ಜನ ಕುಟುಂಬದ ಸದಸ್ಯರಿದ್ರು. ಅವರೆಲ್ಲರೂ ಕೂಡ ಏನಂದ್ರೆ ಅದೃಷ್ಟವಶಾತ್ ಏನಂದ್ರೆ ಸಂಪೂರ್ಣವಾಗಿ ಈ ಒಂದು ಘಟನೆಯಿಂದ ಪಾರಾಗಿದ್ದಾರೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಈ ಒಂದು ಮನೆಯಲ್ಲಿರುವಂತಹ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಅಂತ. ಯಾಕಂದ್ರೆ ಕೇವಲ ಪೆಟ್ರೋಲ್ ಬಾಂಬ್ಗಳಷ್ಟೇ ಬಳಕೆ ಮಾಡಿಲ್ಲ, ಪೆಟ್ರೋಲ್ ಬಾಂಬ್ಗಳ ಜೊತೆ ಪೆಟ್ರೋಲ್ ಅನ್ನು ಇಡೀ ಮನೆಗೆ ಸ್ಪ್ರೇ ಮಾಡಿದ್ದಾನೆ. ಅದಾದ ಬಳಿಕ ಏನಂದ್ರೆ ಈ ಮನೆಯಲ್ಲಿ ಗುಂಡೇರಾವ್ನ ಅವರ ಸಂಬಂಧಿಕರು ಅಥವಾ ಅವರ ಸೊಸೆಯಂದ್ರು ಎಲ್ಲರೂ ಕೂಡ ಏನಂದ್ರೆ ಪ್ರಾಣವನ್ನು ಉಳಿಸಿಕೊಳ್ಳಲು ಈ ಒಂದು ಕೋಟಡಿಯ ಒಳಗಡೆ ಹೋಗ್ತಾರೆ. ಈ ಒಂದು ಕೋಟಡಿಗೂ ಕೂಡ ಆತ ಏನಂದ್ರೆ ಸ್ಪ್ರೇ ಮಾಡಿ ಬೆಂಕಿ ಹಚ್ಚಿದ್ದಾನೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಡೀ ಈ ಒಂದು ಬಾಗಿಲಿಗೂ ಕೂಡ ಸಂಪೂರ್ಣವಾಗಿ ಬೆಂಕಿ ತಗಲಿತ್ತು. ಅದಾದ ಬಳಿಕ ಅವರು ಕಿರುಚಾಟವನ್ನು ಆರಂಭಿಸಿದ ಬಳಿಕ ಸ್ಥಳೀಯರು ಏನಂದ್ರೆ ಇವರ ಒಂದು ರಕ್ಷಣೆಗೆ ಬಂದು ಆ 6 ಜನರನ್ನು ಈ ಕಡೆ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಕಡೆ ಈ ಒಂದು ರೂಮ್ಗೆ ಅಟ್ಯಾಚ್ ಆಗಿ ಒಂದು ಸೆಟರ್ ಇದೆ, ಆ ಒಂದು ಸೆಟರ್ ಅನ್ನು ಮುರಿದು ಇಲ್ಲಿರುವಂತಹ ಈ ಒಂದು ಮನೆಯಲ್ಲಿ ಬೆಂಕಿಯ ಒಳಗಡೆ ಇರುವಂತಹ 6 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಸೊ ಈಗ ಸದ್ಯ ಕಲಬುರಗಿಯ ಪೊಲೀಸ್ ಆಯುಕ್ತರು ಕೂಡ ಈಗ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಘಟನೆ ಆಯಿತು? ಯಾಕಂದ್ರೆ ಒಂದು ಕಡೆ ಕೋರ್ಟ್ನಲ್ಲಿ ಒಂದು ಪ್ರಕರಣ ಇದೆ, ಅದರಲ್ಲೂ ಕೂಡ ಈ ರೀತಿಯಾಗಿ ಹೀಗಿರುವಾಗ ಯಾಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದ ಅಂತ. ದಿವ್ಯಜ್ಯೋತಿ, ಈ ಕಡೆ ಭಾಗದಲ್ಲೂ ಕೂಡ ನಾವು ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಏನಂದ್ರೆ ಈತ ಏನು ಆರೋಪಿ ಇದ್ದಾನೆ ಶಿವಲಿಂಗಪ್ಪ, ಆತ ಏನಂದ್ರೆ ಇದೇ ಒಂದು ಮಷಿನ್ನಲ್ಲಿ ಸಂಪೂರ್ಣವಾಗಿ ಪೆಟ್ರೋಲ್ ಅನ್ನು ತುಂಬಿಕೊಂಡು ಈ ಒಂದು ಮನೆಗೆ ಸಂಪೂರ್ಣವಾಗಿ ಸ್ಪ್ರೇ ಮಾಡಿದ್ದ. ಅದಾದ ಬಳಿಕ ಬೆಂಕಿ ಸಂಪೂರ್ಣವಾಗಿ ಹಚ್ಚಿದ ಬಳಿಕ ಏನಂದ್ರೆ ಆ ಒಂದು ಮಷಿನ್ ಅನ್ನು ಇಲ್ಲೇ ಬಿಟ್ಟು ಘಟನಾ ಸ್ಥಳದಿಂದ
ಪರಾರಿಯಾಗಿದ್ದಾನೆ. ಸದ್ಯ ಈಗ ಈ ಒಂದು ಘಟನೆಯಲ್ಲಿ ಸುಮಾರು ಮನೆಯಲ್ಲಿದ್ದಂತಹ 6 ಜನರಿಗೂ ಕೂಡ ಮನೆಯ ಈ ಒಂದು ಹೊಗೆಯ ಸಂಪೂರ್ಣವಾಗಿ ಅವರಿಗೆ ಆವರಿಸಿದಂತಹ ಹಿನ್ನೆಲೆಯಲ್ಲಿ ಅವರು ಸದ್ಯ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಇಲ್ಲಿ ಸ್ಥಳೀಯರಿದ್ದಾರೆ. ಬೆಳಗ್ಗೆ ಏನಾಯ್ತು ಅಂತ ಕೇಳೋಣ ಸರ್. ಈಗ ಬೆಳಗ್ಗೆ ಬೆಂಕಿ ಹಚ್ಚಿದಾಗ ನೀವು ಯಾವ ರೀತಿ ಇದನ್ನು ಆರಿಸಿದ್ರಿ ಸರ್? ನೀರು ತಂದು ಆರಿಸಿದ್ರಿ. ಮಂದಿ ಕೇರಿಯಾಗ ಎಲ್ಲರೂ ಹೆಣ್ಮಕ್ಳು ತಂದು ಕೊಟ್ರಿ. ನೀರು ಹೊಡೆದು ಆರಿಸಿದವ್ರಿ. ಆರಿಸ್ಬೇಕು ಅವ್ರು ಅಲ್ಲಿ ಒಳಗೆ ಚೀರ್ಲಕತ್ತರು ಹೊಡೆದೇವ್ರಿ. ಇದು ಹೊಡೆದು ಅವ್ನಿಗೆ ತೊಗೊಂಡಿದ್ದವ್ರಿ. ಹೆಣ್ಮಕ್ಳು ಎಲ್ಲಾರ ಕೇಳಿದವ್ರಿ. ಪೂರ ಒಳಗರ ಅಂತ ಹೇಳಿದ್ರು. ಮತ್ತು ಹಂಗೆ ಅದೇ ಬೆಂಕಿಗೆ ಬಂದು ಎಲ್ಲರೂ ಬಂದು ಉರಿತಿತ್ತಿರೋದು ಒಳಗೆ ಹೋಗೊಂಬಂದು ಊರಾಗ ಹಂಗೆ ಹೋಗಿ ಅವ್ರು ಎತ್ತೊಂಡಕ್ಕೆ ಹೊರಗೆ ತೊಗೊಂಡೋಗಿದ್ದಾರೆ. ತೊಗೊಂಡೋಗಿ ದವಾಖಾನೆ ತೊಗೊಂಡಿದ್ದಾರೆ. ಪೆಟ್ರೋಲ್ ಬರೀ ಪೆಟ್ರೋಲ್ ಅಷ್ಟೇ ಇತ್ತು, ಮತ್ತು ಅವ್ರ ಜೊತೆ ಯಾರಾದರೂ ಮಾಡಿದ್ರ ಹೇಗೆ? ಅದು ನೋಡಿಲ್ಲ ಸರ್ ನಾವು. ಪೆಟ್ರೋಲ್ ಇತ್ತು ಏನಿತ್ತು ಅದು 10 ಬಗ್ಗೆ ಬಂದೆ ಎಲ್ಲ ಜನ ಇದಾದ್ರಿ. ಅವ್ರು ಇಲ್ಲೇ ಒಳಗೆ ಊಟಕ್ಕೆ ಕೂತೀರಿ. ನಾನು ಅವನ ಇಲ್ಲೇ ಬೆದ್ನಾಗ ನಾನು ಊಟಕ್ಕೆ ಹೋಗಿಲ್ಲ ಒಳಗೆ. ಅವನ ಮಾತಾಡಿ ಹೋಗಿದ್ದಾರೆ ಇಬ್ರು ಕಾಕನ ಮಾತಾಡೋದಾಗ ನಾನು ಊಟ ಕೂತೀನಿ ಅವನು ಊಟ ಕೂತಾನ ಆಯ್ತು ಹತ್ತು ಬಿಟ್ಟವ್ರ ಮೇಲೆ. ನೀವು ಬೆಂಕಿ ನೋಡಿ ಬಂದ್ರೆ ಚೀರಾಟ ಕೇಳಿ ಬಂದ್ರೆ ಇಲ್ಲಿ ಚೀರಾಟ ನಡೀತು ರೀ. ಚೀರಾಟ ನಡೀತು. ಚೀರಾಟ ಕೇಳಿ ಬಂದಿರಿ ಇಲ್ಲಿ ರೀ. ಮಂದಿ ಎಲ್ಲರೂ ಜಮ ರಸ್ತೆ ದೊಡ್ಡ ರಸ್ತೆ ಮಂದಿ ಎಲ್ಲ ಹೋಗೋದು ಬಂದು ಆಯ್ತು. ಹಂಗೆ ಅಲ್ಲಿ ಹೊಳಗೆ ಒಂದು ಡಬ್ಬಿ ಪಾಸಲ್ಲಿ ಡಬ್ಬಿ ಅದಕ್ಕೆ ಹಚ್ಚಾರು ರೀ. ಅದು ಹೊತ್ತು ರೀ. ಅದು ಹೊತ್ತು ಮಂದಿ ಖೂನ್ ಆಯ್ತು ರೀ. ಇದು ದಿವ್ಯ ಜ್ಯೋತಿಯನ್ನು ಸ್ಥಳೀಯರು ಹೇಳೋ ಪ್ರಕಾರ ಬೆಳಗ್ಗೆ ಏನಂದ್ರೆ ಇಡೀ ಈ ಒಂದು ಮನೆಗೆ ಬೆಂಕಿ ಹಚ್ಚಿದ ಬಳಿಕ ಏನಂದ್ರೆ ಸಂಪೂರ್ಣವಾಗಿ ಏನಂದ್ರೆ ಅಲ್ಲಿರುವಂತಹ ಜನ ಏನಿದ್ದಾರೆ ಆ ಒಂದು ಜನರ ಒಂದು ಕಿರ್ಚಾಟ, ಮನೆಯಲ್ಲಿರುವಂತಹ ಜನರ ಕಿರ್ಚಾಟವನ್ನು ನೋಡಿದ ಬಳಿಕ ಏನಂದ್ರೆ ನಾವೆಲ್ಲರೂ ಕೂಡ ಮನೆಯ ಒಳಗಡೆ ಬಂದ್ವಿ. ಇಲ್ಲಿ ಬಿಂದಿಗೆಗಳು ಕೂಡ ಇದಾವೆ. ಆ ಒಂದು ಕೊಡಗಳನ್ನು ತೆಗೆದುಕೊಂಡು ಅಂದ್ರೆ ಇಡೀ ಮನೆಗೆ ಹಚ್ಚಿದಂತಹ ಬೆಂಕಿಯನ್ನು ಆರಿಸುವಲ್ಲಿ ನಾವು ಯಶಸ್ವಿ ಆದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಸದ್ಯ ಈ ಪ್ರಕರಣವನ್ನು ಕಲಬುರಗಿಯ ಪೊಲೀಸ್ ಆಯುಕ್ತರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದು ಈಗ ಆರೋಪಿ ಏನು ಪರಾರಿಯಾಗಿದ್ದಾನೆ, ಆ ಪರಾರಿಯಾದಂತಹ ಶಿವಲಿಂಗಪ್ಪ ಏನು ಆರೋಪಿ ಇದ್ದಾನೆ, ಆ ಆರೋಪಿಗಾಗಿ ಅಂದ್ರೆ ಈಗ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಈ ಒಂದು ಘಟನೆಯನ್ನು ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿದ ಎಂಬುದರ ಬಗ್ಗೆ ಮಾಹಿತಿ ಪಡೆಯುವುದಾಗಿ ಖುದ್ದು ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.